ಎಸ್ ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತಿದ್ರೂ ಕೂಡ ಬಡ ಭಕ್ತರಿಗೆ ಕನಿಷ್ಠ ತಂಗುವ ವ್ಯವಸ್ಥೆ ಇಲ್ಲದ ಭಕ್ತಾದಿಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಮಾದಪ್ಪನ ಸನ್ನಿಧಿಯಲ್ಲಿ ವಿಪರೀತ ಮಳೆ ಸುರಿದ ಹಿನ್ನೆಲೆ ಬಡ ಭಕ್ತರು ಮಲಗಲು ಆಶ್ರಯ ಪಡೆದಿದ್ದ ಬೃಹತ್ ಶೆಡ್ಗೆ ಮಳೆ ನೀರು ಸಂಪೂರ್ಣವಾಗಿ ಹರಿದು ಬಂದಿದೆ. ಇದರಿಂದಾಗಿ ರಾತ್ರಿ ಇಡೀ ಮಳೆ, ಚಳಿ ಮತ್ತು ಗಾಳಿಯ ನಡುವೆ ಮಲಗಲು ಜಾಗವಿಲ್ಲದೆ ಸಣ್ಣ ಪುಟ್ಟ ಮಕ್ಕಳೊಂದಿಗೆ ಭಕ್ತರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾದಪ್ಪನ ಬೆಟ್ಟಕ್ಕೆ ನಮ್ಮಂತಹ ಬಡವರೇ ಹೆಚ್ಚಾಗಿ ಹರಕೆ ಹೊತ್ತು ಬರ್ತಾರೆ. ಆದ್ರೆ ಇಲ್ಲಿ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಹೋಟೆಲ್ಗಳು, ಐಷಾರಾಮಿ ರೂಮ್ಗಳು ನಿರ್ಮಾಣವಾಗ್ತಾ ಇದೆ ಹೊರತಾಗಿ ದುಡ್ಡಿರೋರಿಗೆ ಎಲ್ಲ ಸಿಗ್ತಾ ಇದೆ. ಆದ್ರೆ ಮಳೆ ಗಾಳಿ ಬಂದ್ರೆ ನಮ್ಮಂತಹ ಬಡವರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಎಂದು ಭಕ್ತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಇನ್ನು ಮಾದಪ್ಪನಿಗೆ ಕಾಣಿಕೆ ರೂಪದಲ್ಲಿ ಕೋಟಿ ಕೋಟಿ ಹಣ ಹರಿದು ಬರ್ತಿದ್ರು ಕೂಡ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ಬಡ ಭಕ್ತರ ತಂಗುದಾಣಕ್ಕೆ ಯಾವುದೇ ಯೋಗ್ಯ ವ್ಯವಸ್ಥೆ ಮಾಡದೆ ಕಣ್ಮುಚ್ಚಿ ಕೂತ್ಕೊಂಡಿದೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನನ್ನದೊಂದು ಅನಿಸಿಕೆ, ಯಾವ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುತ್ತೋ ಆ ದೇವಸ್ಥಾನದ ಉಂಡಿಗೆ ದಯಮಾಡಿ 1 ರೂಪಾಯಿ ಕಾಣಿಕೆನೂ ಹಾಕ್ಬೇಡಿ. ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇರುವಂತ ಪರಿಸ್ಥಿತಿನ ನೋಡಿ. ಅನಾದಿ ಕಾಲದಿಂದನೂ ಮಲೆಮಹದೇಶ್ವರ ನಮ್ಮ ಮನೆ ದೇವರು, ತಲೆ ಕಾಯುವ ದೇವರು ಅನ್ನೋ ನಂಬಿಕೆ ನಮ್ಮಲ್ಲಿ ಎಲ್ಲರ ಹತ್ರ ಇದೆ. ನಾವು ಹರಕೆ ರೂಪದಲ್ಲಿ ಸಾವಿರಾರು ರೂಪಾಯಿನ ಮಾದಪ್ಪನ ಉಂಡಿಗೆ ಹಾಕ್ತೀವಿ. ಚಿನ್ನ ತೇರು, ಬೆಳ್ಳಿ ತೇರು, ಹುಲಿ ವಾಹನ, ರುದ್ರಾಕ್ಷಿಯ ವಾಹನ ಅಂತ ಹೆಚ್ಚು ವಾಹನಗಳನ್ನ ಇಲ್ಲಿ ಅಂದ್ರೆ ನಮ್ಮ ಮಾದಪ್ಪನಿಗೆ ನಾವು ಹರಕೆ ತೀರಿಸ್ತೀವಿ. ಹರಕೆ ರೂಪದಲ್ಲಿ ಸಾವಿರಾರು ರೂಪಾಯಿ ದುಡ್ಡನ್ನ ಇಲ್ಲಿಗೆ ತಗೊಬಂದು ಹಾಕ್ತೀವಿ. ಆದ್ರೆ ಈ ಮಲೆಮಹದೇಶ್ವರ ಬೆಟ್ಟದ ಪ್ರಾಧಿಕಾರ ಏನ್ ಮಾಡಿದೆ ಅಂದ್ರೆ ಜಲದರ್ಶಿನಿ, ಗಿರಿದರ್ಶಿನಿ ಅಂತ ಮತ್ತೊಂದು ದರ್ಶಿನಿ ಅಂತ ಒಂದು ದೊಡ್ಡ ಹೋಟೆಲ್ಗಳನ್ನ ಶುರು ಮಾಡಿದೆ. ಅಲ್ಲಿ ಅನುಕೂಲಕರವಾಗಿರುವವರು ಲಕ್ಷಾಧಿಪತಿಗಳು ಬಂದವರು ಅಲ್ಲಿ ಹೋಗಿ ಅಲ್ಲಿ ಉಳಿತಾರೆ.
ಆದ್ರೆ ನಾವು ತುಂಬಾ ವರ್ಷಗಳಿಂದನೂ ಮಲೆ ಮಹದೇಶ್ವರ ನಮ್ಮ ಮನೆ ದೇವರಂತ ಬಂದು ನಾವು ಇಲ್ಲಿ ಹರಕೆ ರೂಪದಲ್ಲಿ ನಾವು ಎಲ್ಲಾನು ಈ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಇಲ್ಲಿ ನಮ್ಗಳಿಗೆ ಸೂಕ್ತವಾದ ಒಂದು ಜಾಗ ಕೂಡ ಅಂದ್ರೆ ಇವತ್ತು 7 ಗಂಟೆಯಿಂದನೂ ವಿಪರೀತವಾದ ಸಿಡಿಲು ಗುಡುಗಿನಿಂದ ಕೂಡಿರುವಂತ ಮಳೆ ಇದೆ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಆದ್ರೆ ಇಲ್ಲಿ ಅದೇ ಭಕ್ತಾದಿಗಳು ಅದೇ ಮಾದಪ್ಪನಿಗೆ ಹರಕೆ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಸುರಿದಿರುವಂತ ಭಕ್ತಾದಿಗಳು ಕೂರ್ಲಿಕ್ಕೆ ಒಂದು ನೆಲೆ ಇಲ್ಲ. ನೋಡಿ ಇಲ್ಲಿ ಒಂದು ರಂಗಮಂದಿರ ಅಂತ ದೊಡ್ಡದಾಗಿ ಮಾಡಿದ್ದಾರೆ. ಆ ರಂಗಮಂದಿರದ ಹಣೆ ಬರ ನೋಡ್ತಿದ್ದೀರಲ್ಲ ಪ್ರತಿಯೊಬ್ರು. ಅದಕ್ಕೆ ನಾನು ನಿಮಗೆಲ್ಲರಿಗೂ ಹೇಳೋದು, ಯಾವ ದೇವಸ್ಥಾನ ಸರ್ಕಾರದ ಪ್ರಾಧಿಕಾರಕ್ಕೆ ಒಳಪಟ್ಟಿರುತ್ತೋ ಆ ದೇವಸ್ಥಾನದ ಹುಂಡಿಗೆ 10 ರೂಪಾಯಿ ಕಾಣಿಕೆ ಕೂಡ ಹಾಕ್ಬಾರ್ದು. ಅದು ನಮ್ಮ ಅನುಕೂಲಕ್ಕೆ ಅಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಅನುಕೂಲಕ್ಕೆ 1 ರೂಪಾಯಿನೂ ಅವರು ಖರ್ಚು ಮಾಡಲ್ಲ. ಅವರಿಗೆ ಬೇಕಿರೋದೇನೆಂದ್ರೆ ಯಾರೋ MLA MP ಮಂತ್ರಿಗಳಿಗಾಗುವಂತ ಒಂದೊಂದು ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಶುರು ಮಾಡ್ಕೊಂತಾರೆ. ಅದ್ರದ್ದು ಯಾವುದೇ ಲೆಕ್ಕ ಇಲ್ಲ. ಇತ್ತೀಚೆಗೆ ಯಾವುದೋ ಒಂದು ಪೇಪರ್ನಲ್ಲಿ ನೋಡಿದೆ, 22 ದಿನಕ್ಕೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೋಟ್ಯಂತರ ರೂಪಾಯಿ ಕಲೆಕ್ಷನ್ ಆಗಿದೆ ಇಲ್ಲಿಗೆ ಅಂತ. ಆ ಕೋಟ್ಯಂತರ ರೂಪಾಯಿನ ಏನ್ ಮಾಡ್ತಾರೆ, ಇಲ್ಲಿ ಜನಕ್ಕೆ, ಇಲ್ಲಿ ಬಂದಂತ ಜನಕ್ಕೆ ಬಸ್ಸಿರು ಬಾಣ್ತಿರು ಮಕ್ಕಳು ಮರಿ ಸಣ್ಣ ಪುಟ್ ಮಕ್ಕಳ ಜೊತೆ ಬಂದಿರ್ತಾರೆ. ಇಲ್ಲಿ ಲಕ್ಷಾಂತರ ಜನರು ಪ್ರತಿದಿನ ಬಂದು ಪೂಜೆ ಮಾಡ್ತಾರೆ. ಇಲ್ಲಿ ತಂಗುದಾನೆ ಇಲ್ಲೇ ಉಳಿತಾರೆ, ಏನೋ ಒಂದು ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ. ಇಂಥ ಒಂದು ಸ್ಥಳದಲ್ಲಿ ನಮಗೆ ಒಂದು ಸೂಕ್ತ ಅವಕಾಶನೂ ಇಲ್ಲ ಅಂದ್ರೆ ನಾವು ಉಳ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದ ಒಂದು ಸ್ಥಳನ ಇವ್ರು ಮಾಡ್ಕೊಡಲ್ಲ ಅಂತಂದ್ರೆ ನಾವು ಹರಕೆ ರೂಪದಲ್ಲಿ ಕೊಟ್ಟಂತ ಹಣನ ಯಾರಿಗೆ ಉಪಯೋಗಿಸ್ತಿದ್ದಾರೆ ಇವರು? ಇದನ್ನ ದಯಮಾಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದವರು ಪ್ರತಿಯೊಬ್ಬ ಪ್ರಜೆ ಅಂದ್ರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅದರ ಲೆಕ್ಕನ ಕೊಡಕ್ಕೆ ಸಿದ್ಧ ಇದ್ದೀರಾ? ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ಈ ಜನಗಳ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳ ಕಷ್ಟಗಳನ್ನ ಬಗೆಹರಿಸುವಂತ ಕೆಲಸನ ನೋಡಿ. ಯಾಕಂದ್ರೆ ಮಹದೇಶ್ವರಂಗಿರುವಂತ ಶಕ್ತಿ ಬೇರೆ ಎಲ್ಲೂ ಕಾಣಲ್ಲ. ಅಕಸ್ಮಾತ್ ಅದೇ ಮಲೆ ಮಹದೇಶ್ವರ ಕಂಡ್ಬಿಟ್ರೆ ಸರ್ವನಾಶ ಆಗೋಗ್ತೀರಾ. ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್, ಈಗ ನಾವು ವಿಜುವಲ್ಸ್ ಅಲ್ಲಿ ನೋಡಿದ್ವಿ ಆ ಮಹಿಳೆಯ ಆಕ್ರೋಶ ಎಷ್ಟ್ರ ಮಟ್ಟಿಗಿದೆ ಅಂದ್ರೆ ಅವ್ರು ಹೇಳ್ತಾರ ತಪ್ಪು ಅಂತಾನೂ ಅಲ್ಲ. ಏನಕ್ಕೆ ಅಂದ್ರೆ ಮಾದಪ್ಪನ ಬೆಟ್ಟಕ್ಕೆ ಹೆಚ್ಚಾಗಿ ಈ ಚಾಮರಾಜನಗರ, ಗುಂಡ್ಲುಪೇಟೆ, ಟಿ ನರಸೀಪುರ, ಮೈಸೂರು, ಮಂಡ್ಯ ಈ ತರ ಗ್ರಾಮಾಂತರ ಹಳ್ಳಿಗಳಿಂದಲೇ ಮಾದಪ್ಪನ್ಗೆ ಭಕ್ತರು ಜಾಸ್ತಿ. ಏನಿಲ್ಲ ಅಂದ್ರೂ ತಿಂಗಳ ಸೇವೆ ಅಂತನೋ ಯಾವ್ದೋ ಒಂದ್ ಈ ತರ ಒಂದು ರೀಸನ್ ಇಂದನೋ ಪ್ರತಿ ಸತಿನೋ ಅವಾಗ ರೆಗ್ಯುಲರ್ ಆಗಿ ತಿಂಗಳ ಸೇವೆ ರೂಪದಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋರೆ ಜಾಸ್ತಿ. ಅದ್ರಲ್ಲೂ ಈ ಚಾಮರಾಜನಗರ, ಗುಂಡ್ಲುಪೇಟೆ, ಟಿ ನರಸೀಪುರದಿಂದ ಏನು ತಿಂಗಳ ಸೇವೆ ಅಂತ ಹೋಗ್ತಾರಲ್ಲ ಅಂತವ್ರು ಹೋಗೋರೆ ಜಾಸ್ತಿ. ಯಾರು ಕೂಡ ಅಲ್ಲಿ ಹೋಗೋರು ನಾವು ಐಷಾರಾಮಿ ರೂಮಲ್ಲಿ ಸ್ಟೇ ಆಗ್ಬೇಕು ಅಂತಾಗ್ಲಿ ಅಥವಾ ಹೋಟೆಲ್ಗಳಲ್ಲಿ ಸ್ಟೇ ಆಗ್ಬೇಕು ಅಂತಾಗ್ಲಿ ಯಾರು ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಬಂದಿರಲ್ಲ. ಯೂಶಲ್ ಆಗಿ ಅಲ್ಲಿ ಹೋಗೋರೆಲ್ಲ ಹೇಗೆ ಅಂತಂದ್ರೆ ಹೋಗ್ಬೇಕು, ದರ್ಶನ ಮಾಡ್ಕೋಬೇಕು, ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಮಾದಪ್ಪನ ಸನ್ನಿಧಿ ಮುಂದೆ ಮಲಗಿದ್ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇಂದಾನೆ ಬಂದಿರ್ತಾರೆ. ಅದು ಕೂಡ ನಮ್ಮ ಅವಾಗಿಂದ ಬಂದಿರೋ ಒಂದು ರೂಢಿ ಅಂತಾನೆ ಹೇಳ್ಬೋದು. ಏನೋ ಬೆಟ್ಟಕ್ಕೆ ಹೋಗ್ಬೇಕು, ದರ್ಶನ ಮಾಡ್ಬೇಕು, ಪ್ರಸಾದ ತಗೋಬೇಕು, ಆಮೇಲಿಂದ ಮಲ್ಕೊಳ್ಬೇಕು, ಅಲ್ಲೇ ಸನ್ನಿಧಿ ಮುಂದೆನೆ ಮಲ್ಕೋಬೇಕು, ಅದೆಲ್ಲ ಒಂದು ಆಶೀರ್ವಾದ ಅಂತ ನಮ್ಮಂತವ್ರು ತಗೊಂತೀವಿ. ಅಂದ್ರೆ ಅಷ್ಟಾದ್ರೂ ಕೂಡ ಇದು ಇವಾಗಿಂದ ಅಭ್ಯಾಸ ಆಗಿರೋದಲ್ಲ, ಅವಾಗಿಂದನೂ ಬಂದಿರೋ ರೂಢಿ. ಇಷ್ಟಾದ್ರೂ ಕೂಡ ಪ್ರಾಧಿಕಾರದ ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರಕ್ಕೆ ಗೊತ್ತಿದ್ರು ಕೂಡ ಈ ಪರಿಸ್ಥಿತಿ ಹಿಂಗೆ ಇರುತ್ತೆ, ನಮ್ಮಲ್ಲಿಗೆ ಬರೋರೆಲ್ಲ ಗ್ರಾಮಾಂತರ ಭಕ್ತಾದಿಗಳು ಅಂತ ಗೊತ್ತಿದ್ದು ಕೂಡ ಏನಕ್ಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಇನ್ನು ಅಲ್ಲಿ ಹೇಳೋದಾದ್ರೆ ಹೌದು, ಹುಂಡಿಗೆ ಹೋಗ್ತಾರೆ ಅಷ್ಟು ಕೋಟ್ಯಾಂತರ ರೂಪಾಯಿ. ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಬೇಸಿಕ್ ನೀಡ್ಸೇ ಕೊಡ್ತಾ ಇಲ್ವಲ್ಲ ಭಕ್ತಾದಿಗಳಿಗೆ. ಅಷ್ಟು ಕೋಟಿ ರೂಪಾಯಿನ ಎಲ್ಲಿ ತಗೊಂಡೋಗಿ ಹಾಕ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ಜೋಬಿಂದ ಮಾದಪ್ಪನ ನೋಡಲು ಪಾದಯಾತ್ರೆಗೆ ಬರೋ ಜನರಾಗಿರ್ಬೋದು, ಸುತ್ತಮುತ್ತ ಚಾಮರಾಜನಗರದಿಂದ ಬಂದಿರೋರ್ಗೆ ಸರ್ಕಾರ ಮತ್ತೆ ಅಲ್ಲಿರೋ ಅಧಿಕಾರಿಗಳಿಗೆ ನಿಮ್ ಮನೆಯಿಂದ ದುಡ್ಡು ತಂದಾಕಿ ಅಥವಾ ನಿಮ್ ಜೋಬಿಂದ ದುಡ್ಡು ತಂದಾಕಿ ಅಂತ ಹೇಳ್ತಾ ಇರೋದು ಅಲ್ಲೇ ಹುಂಡಿಗೆ ಬಂದಿರೋ ದುಡ್ಡನ್ನ ತಗೊಂಡು ಅದನ್ನೇ ಎನ್ಹಾನ್ಸ್ ಮಾಡಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇರೋದು. ಇಷ್ಟೆಲ್ಲ ಆದ್ರೂ ಕೂಡ ಏನಕ್ಕಿನ್ನೂ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪುಟ್ಟ ಮಕ್ಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅಲ್ಲಿ ನೋಡಿದ್ರೆ ಯಾವ್ದು ಸುತ್ತ ಆ ಖಾಲಿ ಸ್ಪೇಸ್ ಇದೆ, ಮಳೆ ಬಂದ್ರೆ ಡೈರೆಕ್ಟ್ ಆಗಿ ನೀರು ಒಳಗಡೆ ಬರುತ್ತೆ. ದರ್ಶನಕ್ಕೆ ಬಂದಿರೋರು ಅಲ್ಲಿ ಸ್ಟೇ ಆಗ್ಬೇಕು ಅಂತ ಇರೋರು ನೈಟ್ ಎಲ್ಲ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕನಿಷ್ಠ ಜವಾಬ್ದಾರಿನೂ ಇಲ್ಲದೆ ಇಷ್ಟು ಸಲೀಸಾಗಿ ನಿರ್ಲಕ್ಷ್ಯ ವಹಿಸ್ತಾ ಇರೋ ಮಲೆ ಮಹದೇಶ್ವರ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಇನ್ನು ಜೊತೆಗೆ ಮಳೆಗಾಲ
ಭಕ್ತರು ಬರಲ್ಲ ಅಂತಾನೂ ಹೇಳಂಗಿಲ್ಲ, ಅಥವಾ ಮಳೆಗಾಲ ಇವಾಗ ಶುರು ಆಗ್ತಾ ಇದೆ ಅಂತ ಗೊತ್ತಿಲ್ದಿರೋ ಐಡಿಯಾ ಇಲ್ದೇ ಇರೋ ಅಂತಾನೂ ಅಲ್ಲ. ಒಂದಷ್ಟು ದಿನಗಳಿಂದ ಇದೇ ತರ ಇದ್ರೂ ಕೂಡ ಏನಕ್ಕೆ ಯಾವುದೇ ತರ ನಿಗಾ ವಹಿಸದೆ ಅರಣ್ಯ ಮಾಲೆ ಮಹದೇಶ್ವರ ಪ್ರಾಧಿಕಾರದವರು ಏನಕ್ಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಈ ವಿಚಾರ ಹನೂರು ಕ್ಷೇತ್ರದ ಮಂಜು ಅವ್ರಿಗೆ ಗೊತ್ತಿರುತ್ತೆ ಅಂತ ಭಾವಿಸ್ತೀರಿ. ಇಷ್ಟು ಗೊತ್ತಿದ್ರು ಕೂಡ ನಿಮ್ಮ ನಿಮಗೆ ಸಂಬಂಧಪಟ್ಟಿರೋಂಥ ಜಾಗದಲ್ಲಿ ಹಿಂಗ ಆಗ್ತಾ ಇದ್ರು ಕೂಡ ಏನಕ್ಕೆ ಮಂಜು ಅವರು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇದೇ ಸುದ್ದಿನ ಇದೇ ಸುದ್ದಿನ ನಾವು ಎಷ್ಟೋ ಬೇರೆ ಬೇರೆ ಜಾಗಗಳಲ್ಲೂ ರಾಜ್ಯದವರು ಜನಗಳು ನೋಡ್ತಾ ಇರ್ತಾರೆ ಸರ್. ಆದಷ್ಟು ಬೇಗ ಈ ಸಮಸ್ಯೆನ ಸರಿಪಡಿಸಿ. ನಿಮ್ಮ ಹೆಸರು ಹೇಳಿ ಕೇಳಿ ಮೊದಲೇ ಅದೊಂದು ಪುಣ್ಯಕ್ಷೇತ್ರ, ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆದ್ರೆ ಅಲ್ಲಿ ಬರೋರು ಗ್ರಾಮಾಂತರ ಜನಗಳಿಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ತಮ್ಮ ಕಷ್ಟಗಳನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಮಾದೇಶ್ವರನ್ ಬೆಟ್ಟಕ್ಕೆ ಬರ್ತಾ ಇದ್ರೆ ಅಲ್ಲೇ ಅವ್ರಿಗೆ ಅಷ್ಟು ತೊಂದರೆ ಆಗ್ತಾ ಇದೆ ಸ್ಟೇ ಆಗಕ್ಕೆ. ಇನ್ನೇನ್ ಸರಿ ಮಾಡಕ್ಕಾಗತ್ತೆ ಸರ್? ಆದಷ್ಟು ಬೇಗ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಕರುಣಿಸ್ಕೊಡಿ. ಯಾರು ಕೂಡ ಅಲ್ಲಿ ಲಕ್ಸುರಿ ರೂಮ್ಸೇ ಬೇಕು ಸ್ಟೇ ಆಗಕ್ಕೆ ಅಂತ ಕೇಳ್ತಾ ಇಲ್ಲ. ಅವ್ರು ಬಂದು ಸ್ಪೇಸ್ ಅಲ್ಲಿ ಇರ್ತಾರೆ, ಆ ಸ್ಪೇಸ್ಗೆ ಫಸ್ಟ್ ಒಂದು ಕ್ಲೀನ್ ಆಗಿರೋ ಅವ್ರು ಉಳ್ಕೊಳಕ್ಕೆ ಯೋಗ್ಯವಾಗಿರುವಂತ ಸ್ಥಳನ ಕಲ್ಪಿಸ್ಕೊಡಿ. ಇವಾಗ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಏನೋ, ಅಥವಾ ನೀವೇನೋ ಪ್ರಿಪರೇಷನ್ ಮಾಡ್ಕೊಂತೀನಿ ಕಾರಣ ಕೊಡ್ತೀವಿ ಅಂತಂದ್ರು ಅದಕ್ಕೊಂದು ಆಲ್ಟರ್ನೇಟಿವ್ ಫಸ್ಟ್ ಜಾಗ ಕೊಡಿ. ಅವ್ರು ಇನ್ನೊಂದ್ ಕಡೆ ಸ್ಟೇ ಆಗಕ್ಕೆ. ಮೊದಲನೇ ದಿನ ಒಂದಿನ 2 ದಿನಕ್ಕೆ ಬರೋ ಭಕ್ತರಲ್ಲ, ಯಾವಾಗ್ಲೂ ಬರೋ ಭಕ್ತರು. ಒಂದಿನಕ್ಕೆ ಒಬ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಕ್ಕೂ ಆಗಲ್ಲ. ಎಷ್ಟೋ ಜನ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಇದೆ. ಆದಷ್ಟು ಈ ವಿಷಯನ ಸಾಲ್ವ್ ಮಾಡಿ ಸರ್.